ಹೀಗೆ ಈ ರೀತಿಯಾದಂತಹ ಲೆಕ್ಕಾಚಾರಗಳು ಬಹಳ ಜೋರಾಗಿ ನಡೀತಾ ಇದ್ರೆ ಇತ್ತ ಸಿದ್ದರಾಮಯ್ಯ ಸಂಪುಟದ ಸಚಿವರು ತಮಗೆ ಮಂತ್ರಿಗಿರಿ ಸಿಕ್ಕೇ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ಈಶ್ವರ್ ಖಂಡ್ರೆ, ಯುಟಿ ಖಾದರ್ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಇದರ ನಡುವೆ ಹೈಕಮಾಂಡ್ ವಯೋಮಿತಿಯ ಸೂತ್ರವೊಂದನ್ನ ಹೆಣಿತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಕನಕಪುರದ ಬಂಡೆ ಪಟ್ಟಾಭಿಷೇಕಕ್ಕೆ 19 ಗಂಟೆ ಬಾಕಿ. ಡಿಕೆ ಜೊತೆ ಮಂತ್ರಿ ಪಟ್ಟಕ್ಕೇರುವ ನಾಯಕರು ಯಾರ್ಯಾರು? ಮುಹೂರ್ತ ಫಿಕ್ಸ್ ಆಗಿದೆ. ಲೋಕಭವನವು ಲಕಲಕ ಹೊಳೆಯುತ್ತಿದೆ. ಬೆಂಗಳೂರಿನ ರಸ್ತೆಗಳೆಲ್ಲ ಬ್ಯಾನರ್ನಿಂದ ತುಂಬಿ ಹೋಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣಕ್ಕೆ ಜಸ್ಟ್ ಇನ್ನು 19 ಗಂಟೆ ಬಾಕಿ ಇದೆ. ಡಿಕೆ ಶಿವಕುಮಾರ್ ಜೊತೆಗೆ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅನ್ನೋದು ಕುತೂಹಲವನ್ನ ಮೂಡಿಸಿದೆ. ಮಂತ್ರಿಗಿರಿಗೆ ಸಚಿವಾಕಾಂಕ್ಷಿಗಳು ಸಿಕ್ಕಾಪಟ್ಟೆ ಲಾಬಿ ಮಾಡ್ತಿದ್ದಾರೆ. ಪಟ್ಟಿ ದೊಡ್ಡದಾಗಿಯೇ ಇರೋದ್ರಿಂದ ಫೈನಲ್ ಮಾಡೋದು ಹೈಕಮಾಂಡ್ಗೆ ದೊಡ್ಡ ಸವಾಲಾಗಿದೆ. ಒಬ್ಬರಿಗೆ ಕೊಟ್ರೆ ಮತ್ತೊಬ್ಬರು ಮುನಿಸಿಕೊಳ್ಳುವ ಆತಂಕವಿದೆ. ಹೀಗಾಗಿ ಯಾರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಹೈಕಮಾಂಡ್ ನಾಯಕರು ಚರ್ಚೆ ಮಾಡ್ತಿದ್ದಾರೆ. ಸಿದ್ದು ಸಂಪುಟದಲ್ಲಿದ್ದವರು ನಮ್ಗೆ ಸಿಕ್ಕೇ ಸಿಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಉತ್ತಮ ಕೆಲಸವನ್ನ ಮಾಡಿದ್ದೇನೆ, ಸಚಿವ ಸ್ಥಾನ ಸಿಗುತ್ತೆ ಅಂತ ಈಶ್ವರ್ ಖಂಡ್ರೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನನಗೆ ವರಿಷ್ಠರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಥವಾ ಸರ್ಕಾರದಲ್ಲಿ ಏನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ. ಸ್ಪೀಕರ್ ಯುಟಿ ಖಾದರ್ ಭೋಜನಕೂಟ ಪಟ್ಟ ಫೈನಲ್ ಆಯ್ತಾ? ಸಂಜೆ 6 ಗಂಟೆಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸ್ಪೀಕರ್ ಯುಟಿ ಖಾದರ್ ಭೋಜನಕೂಟವನ್ನ ಆಯೋಜಿಸಿದ್ರು. ಸಚಿವಾಲಯದ ಅಧಿಕಾರಿಗಳು, ನೌಕರರು, ಸಿಬ್ಬಂದಿಯನ್ನ ಆಹ್ವಾನಿಸಿದ್ರು. ಸ್ಪೀಕರ್ ಸ್ಥಾನವನ್ನ ಬಿಟ್ಟು ಸಚಿವರ ರೇಸ್ನಲ್ಲಿರುವ ಖಾದರ್ಗೆ ಪಟ್ಟ ಫೈನಲ್ ಆಯ್ತಾ ಎಂಬ ಚರ್ಚೆ ನಡೀತಾ ಇದೆ. ಆರೋಗ್ಯ ಖಾತೆ ಮೇಲೆ ಕಣ್ಣಿಟ್ಟಿರುವ ಖಾದರ್ ದಕ್ಷಿಣ ಕನ್ನಡ ಉಸ್ತುವಾರಿ ಬೇಡ, ಉಡುಪಿ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರಂತೆ. ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಅಂತ ಖಾದರ್ ಹೇಳಿದ್ದಾರೆ. ಅವ್ರದ್ದು ನಾನು ಒಂದು ಉಲಾಲ ಕ್ಷೇತ್ರದ ಸರ್ವ ಮೇಲೆ ವಿಶೇಷವಾದ ಪ್ರೀತಿ. ಅವ್ರದ್ದು ಒಂದೇ ಏನಿತ್ತಂತ ಹೇಳಿದರೆ ಏನೋ ದೊಡ್ಡ ಹುದ್ದೆಯಿಂದ ಬರಬೇಕಂತ ಹೇಳಿಕೊಂಡು ಅವ್ರಿಗೆ ಪ್ರತಿಯೊಂದು ಸಲ ಅವ್ರದ್ದು ಅಪೇಕ್ಷೆ. ಅವ್ರದ್ದು ನಾನು ಸ್ಪೀಕರ್ ಆದ ಕೆಲವೊಮ್ಮೆ ಸ್ಟಾರ್ಟಿಂಗ್ ಬೇಸರ ಆಗಿತ್ತು. ಮತ್ತು ಕೆಲಸ ಕಾರ್ಯಗಳ ವಿಷಯ ನೋಡೋಕೆ ಅವ್ರಿಗೆ ಕೂಡ ಅತ್ಯಂತ ಗೌರವ ಕೂಡ ಬಂತು. ಇದೀಗ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತಲೇ ಹೇಳ್ತಿದ್ದಾರೆ. ವಯಸ್ಸಿನ ಫಾರ್ಮುಲಾ ಹೆಣೆದ ಹೈಕಮಾಂಡ್. ಮಾಜಿ ಸಚಿವರಿಗೆ ವಿಶ್ವಾಸ ಗರಿಗೆದರಿದೆ. 2 ದಿನದಿಂದ ಮ್ಯಾರಥಾನ್ ಮೀಟಿಂಗ್ ಅನ್ನ ನಡೆಸ್ತಾ ಇರುವ ಹೈಕಮಾಂಡ್ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಿದೆ. ಈ ಬಾರಿ ಡಿಕೆ ಸಂಪುಟಕ್ಕೆ ಏಜ್ ಬೇಸ್ಡ್ ಫಾರ್ಮುಲಾವನ್ನ ರೂಪಿಸಿದಾರಂತೆ. ಅದೇನಂದ್ರೆ 45 ವರ್ಷದೊಳಗಿನ ಕಿರಿಯ 10 ಶಾಸಕರಿಗೆ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇದೆ. 50 ರಿಂದ 70 ವರ್ಷದೊಳಗಿನ 20 ಶಾಸಕರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಹೈಕಮಾಂಡ್ ಲೆಕ್ಕಾಚಾರವನ್ನ ಹಾಕ್ತಿದೆ. ಯುವಕರು ಹಿರಿಯರನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಪ್ಲಾನ್ ಮಾಡಲಾಗಿದೆ. ಹೊಸ ಫಾರ್ಮುಲಾದಿಂದಾಗಿ ಹಲವು ಆಕಾಂಕ್ಷಿಗಳಿಗೆ ಕೊಕ್ಕು ನೀಡುವ ಸಾಧ್ಯತೆ ಇದೆ. ರೇಸ್ನಲ್ಲಿ ಹಲವರಿದ್ದಾರೆ, ಪಟ್ಟ ಸಿಗೋದು ಮಾತ್ರ ಕೆಲವರಿಗೆ. ಹೀಗಾಗಿ ಯಾರಿಗೆ ಸಚಿವರಾಗೋ ಭಾಗ್ಯ ಸಿಗಲಿದೆ ಅನ್ನೋದು ಯಾವುದೇ ಕ್ಷಣದಲ್ಲಿ ಹೊರಬೀಳಲಿದೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫೈನಲ್ ಮಾಡೋದು ಹೈಕಮಾಂಡ್ಗೆ ಟೆನ್ಷನ್ ತಂದ್ಬಿಟ್ಟಿದೆ. ಯಾಕಂದ್ರೆ ಕೇವಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೇಳ್ತಾ ಇಲ್ಲ, ಕೆಪಿಸಿಸಿ ಪಟ್ಟದ ಜೊತೆಗೆ ಮಂತ್ರಿ ಸ್ಥಾನಕ್ಕೆ ನಾಯಕರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಎಐಸಿಸಿಯಲ್ಲಿದೆ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಎಂಬ ನಿಯಮ. ಎಲ್ಲಾ ಆಯ್ಕೆಗಳನ್ನ ಇಟ್ಕೊಂಡು ತೀರ್ಮಾನ ಮಾಡೋದಕ್ಕೆ ಹೈಕಮಾಂಡ್ ಹೆಜ್ಜೆಯನ್ನ ಇಟ್ಟಿದೆ. ಸತೀಶ್ ಜಾರಕಿಹೊಳಿ ಅಂತೂ ಕೆಪಿಸಿಸಿ ಪಟ್ಟದ ಜೊತೆಗೆ ಮಂತ್ರಿಗಿರಿಗಾಗಿ ಪಟ್ಟು ಹಿಡಿದಿದ್ದಾರೆ. ಹರೀಶ್, ಟಿವಿ9 ಬೆಂಗಳೂರು.